ಸುಬ್ಬಯ್ಯ ಹಾಗೆ ಸಂಪರ್ಕದಲ್ಲೇ ರೀ. ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವ್ರು ಕೂಡ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಳಿ ಹೇಳಿ ಮೇಡಮ್, ಇವತ್ತು ರಶ್ಮಿಕಾ ಮಂದಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡ್ಬೇಕು, ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೇಳಿದ್ದಾರೆ, ಕೊಡವ ಸಮುದಾಯದಿಂದ ನಾನೊಬ್ಳೆ ನಟಿ ಅಂತೇಳಿ. ಸರ್, ಈಗ ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ. ಬಟ್ ನನ್ನ ಪ್ರಕಾರ ನನ್ಕೇನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು. ಶೀಸ್ ಫ್ರಮ್ ಚಾಮರಾಜಪೇಟೆ, ಶೀಸ್ ಫ್ರಮ್ ಕೂರ್ಗ್. ಸೊ ನಾನು ಅಲ್ಲೇ ಅವ್ರನ್ನು ನೋಡಿದೀನಿ. ನಾನು ಚಾಮರಾಜಪೇಟೆಲ್ ಇದ್ದವಳೆ. ನಾನು ಅವ್ರನ್ನು ನೋಡಿದೀನಿ. ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು. ಬಟ್ ನಾನು ಹೀರೋಯಿನ್ ಆಗಿ ಬಂದೆ. ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ. ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್. ಜನ ಹೇಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೋಡಿ ಮೇಡಮ್, ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನ ಆಡಿದಿರಿ. ಹೌದು. ಈಗ ಒಂದು ಕೊಡುವ ಸಮುದಾಯ ಅಂತಾರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ. ಸೈನಿಕರಲ್ಲಿ ತಗೊಳ್ಳಿ, ಸ್ಪೋರ್ಟ್ಸ್ ಅಲ್ಲಿ ತಗೊಳ್ಳಿ, ಇಂಡಸ್ಟ್ರಿಯಲ್ ತಗೊಳ್ಳಿ, ಅಥವಾ IT ಸೆಕ್ಟರ್ ಅಲ್ಲಿ ತಗೊಳ್ಳಿ, ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್, ಯಾವುದಕ್ಕಾದ್ರೂ ಹೋಗಿ ಅಲ್ಲಿ ಕೊಡುವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಆದ್ರೆ ತಾನೊಬ್ಬರೇ ಈ ಒಂದು ಸಮುದಾಯದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಬಾರ್ದು ಎಷ್ಟು ಸರಿ ಅಂತ. ಸರ್, ಅದು ಜನಕ್ ಬಿಟ್ಟಿದ್ದು ಸರ್. ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ. ಅವ್ರು ನನಗ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಸಾಕ್ ಬಿಡಿ. ಯಾರೇ ಹೇಳಿದ್ರು ನಾನು ಅದನ್ನ ಕೇರ್ವು ಮಾಡಲ್ಲ. ಬಟ್ ಐ ಆಲ್ವೇಸ್, ಇದು ನಿಮ್ಮ ದೊಡ್ಡ ಗುಣ ಪ್ರೇಮ ಅವರೇ, ಇದು ನಿಮ್ಮ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್. ಬಟ್ ಇದು ಆದ್ರೆ ನಮಗೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲ ಸರ್, ಯಾಕೆ ಈ ತರ ಹೇಳಿಕೆಗಳನ್ನ ಕೊಡಬೇಕು? ದೊಡ್ಡವ್ರು ಹೇಳ್ತಾರೆ, ಎಷ್ಟೇ ಮೇಲ್ ಹೋದರು ನೀ ಚಿಕ್ಕವನಾಗೆ ಇರು ಅಂತ. ಅರ್ಥ ಆಯ್ತಾ? ಅದು ರಾಜ್ಕುಮಾರ್ ಅವ್ರು ಸರ್ ನನ್ ಹೇಳ್ಕೊಟ್ ಪಾಠ. ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನ್ಗೆ. ಅರ್ಥ ಆಯ್ತಾ? ಇನ್ನೇನ್ ಸರ್, ಅವ್ರು ಹೇಳ್ಕೊಟ್ಮೇಲೆ ಅವ್ರು ಇದ್ರಲ್ಲೇ ನಾನು ಬೆಳೀತಾ ಇದೀನಿ ಅಷ್ಟೇ. ಇದುವರೆಗೂ ನನ್ ಜನ ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಅವ್ರು ಕೊಟ್ಟಿರೋ ಪ್ರಶಸ್ತಿ, ಅವ್ರು ಕೊಟ್ಟಿರೋ ಪ್ರೀತಿ, ಪ್ರೋತ್ಸಾಹ ಎಲ್ಲ ಇದ್ಮೇಲೆ ನನಗೆ ಇನ್ನೇನ್ ಸರ್ ಬೇಕು? ಕೊಡವ ಸಮುದಾಯ ನಿಮಗೆ ಹೇಗೆ ನೋಡ್ತಿದೆ? ಓ, ವೆರಿ ಎಕ್ಸಲೆಂಟ್ ಸರ್. ತುಂಬಾ ಎಂಕರೇಜ್ ಮಾಡಿದ್ದಾರೆ ನನ್ಗೆ. ಕೊಡವ ಅವರು ತುಂಬಾ ಎಂಕರೇಜ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಕೊಡವ ಕಮಿಟಿ ಅವರಿಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪ್ರೇಮಾ ಮೇಡಮ್. ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕೆ. ನಿಧಿ ಸುಬ್ಬಯ್ಯ ಅವರು ಕೂಡ ಮಾತಾಡ್ತಾರೆ. ಸುಬ್ಬಯ್ಯ ಹಾಗೆ ಸಂಪರ್ಕದಲ್ಲೇ ರೀ. ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವ್ರು ಕೂಡ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಳಿ ಹೇಳಿ ಮೇಡಮ್, ಇವತ್ತು ರಶ್ಮಿಕಾ ಮಂದಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡ್ಬೇಕು, ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೇಳಿದ್ದಾರೆ, ಕೊಡವ ಸಮುದಾಯದಿಂದ ನಾನೊಬ್ಳೆ ನಟಿ ಅಂತೇಳಿ. ಸರ್, ಈಗ ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ. ಬಟ್ ನನ್ನ ಪ್ರಕಾರ ನನ್ಕೇನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು. ಶೀಸ್ ಫ್ರಮ್ ಚಾಮರಾಜಪೇಟೆ, ಶೀಸ್ ಫ್ರಮ್ ಕೂರ್ಗ್. ಸೊ ನಾನು ಅಲ್ಲೇ ಅವ್ರನ್ನು ನೋಡಿದೀನಿ. ನಾನು ಚಾಮರಾಜಪೇಟೆಲ್ ಇದ್ದವಳೆ. ನಾನು ಅವ್ರನ್ನು ನೋಡಿದೀನಿ. ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು. ಬಟ್ ನಾನು ಹೀರೋಯಿನ್ ಆಗಿ ಬಂದೆ. ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ. ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್. ಜನ ಹೇಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೋಡಿ ಮೇಡಮ್, ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನ ಆಡಿದಿರಿ. ಹೌದು. ಈಗ ಒಂದು ಕೊಡುವ ಸಮುದಾಯ ಅಂತಾರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ. ಸೈನಿಕರಲ್ಲಿ ತಗೊಳ್ಳಿ, ಸ್ಪೋರ್ಟ್ಸ್ ಅಲ್ಲಿ ತಗೊಳ್ಳಿ, ಇಂಡಸ್ಟ್ರಿಯಲ್ ತಗೊಳ್ಳಿ, ಅಥವಾ IT ಸೆಕ್ಟರ್ ಅಲ್ಲಿ ತಗೊಳ್ಳಿ, ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್, ಯಾವುದಕ್ಕಾದ್ರೂ ಹೋಗಿ ಅಲ್ಲಿ ಕೊಡುವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಆದ್ರೆ ತಾನೊಬ್ಬರೇ ಈ ಒಂದು ಸಮುದಾಯದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಬಾರ್ದು ಎಷ್ಟು ಸರಿ ಅಂತ. ಸರ್, ಅದು ಜನಕ್ ಬಿಟ್ಟಿದ್ದು ಸರ್. ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ. ಅವ್ರು ನನಗ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಸಾಕ್ ಬಿಡಿ. ಯಾರೇ ಹೇಳಿದ್ರು ನಾನು ಅದನ್ನ ಕೇರ್ವು ಮಾಡಲ್ಲ. ಬಟ್ ಐ ಆಲ್ವೇಸ್, ಇದು ನಿಮ್ಮ ದೊಡ್ಡ ಗುಣ ಪ್ರೇಮ ಅವರೇ, ಇದು ನಿಮ್ಮ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್. ಬಟ್ ಇದು ಆದ್ರೆ ನಮಗೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲ ಸರ್, ಯಾಕೆ ಈ ತರ ಹೇಳಿಕೆಗಳನ್ನ ಕೊಡಬೇಕು? ದೊಡ್ಡವ್ರು ಹೇಳ್ತಾರೆ, ಎಷ್ಟೇ ಮೇಲ್ ಹೋದರು ನೀ ಚಿಕ್ಕವನಾಗೆ ಇರು ಅಂತ. ಅರ್ಥ ಆಯ್ತಾ? ಅದು ರಾಜ್ಕುಮಾರ್ ಅವ್ರು ಸರ್ ನನ್ ಹೇಳ್ಕೊಟ್ ಪಾಠ. ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನ್ಗೆ. ಅರ್ಥ ಆಯ್ತಾ? ಇನ್ನೇನ್ ಸರ್, ಅವ್ರು ಹೇಳ್ಕೊಟ್ಮೇಲೆ ಅವ್ರು ಇದ್ರಲ್ಲೇ ನಾನು ಬೆಳೀತಾ ಇದೀನಿ ಅಷ್ಟೇ. ಇದುವರೆಗೂ ನನ್ ಜನ ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಅವ್ರು ಕೊಟ್ಟಿರೋ ಪ್ರಶಸ್ತಿ, ಅವ್ರು ಕೊಟ್ಟಿರೋ ಪ್ರೀತಿ, ಪ್ರೋತ್ಸಾಹ ಎಲ್ಲ ಇದ್ಮೇಲೆ ನನಗೆ ಇನ್ನೇನ್ ಸರ್ ಬೇಕು? ಕೊಡವ ಸಮುದಾಯ ನಿಮಗೆ ಹೇಗೆ ನೋಡ್ತಿದೆ? ಓ, ವೆರಿ ಎಕ್ಸಲೆಂಟ್ ಸರ್. ತುಂಬಾ ಎಂಕರೇಜ್ ಮಾಡಿದ್ದಾರೆ ನನ್ಗೆ. ಕೊಡುವ ಅವರು ತುಂಬಾ ಎಂಕರೇಜ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಕೊಡುವ ಕಮಿಟಿ ಅವರಿಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪ್ರೇಮಾ ಮೇಡಮ್. ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕೆ.
ನಿಧಿ ಸುಬ್ಬಯ್ಯ ಅವರು ಕೂಡ ಮಾತಾಡ್ತಾರೆ. ನಿಧಿ ಸುಬ್ಬಯ್ಯ ಅವರೇ ಹಾಗೆ ಸಂಪರ್ಕದಲ್ಲೇ ರೀ, ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಹೇಳಿ. ಮೇಡಮ್, ಇವತ್ತು ರಶ್ಮಿಕಾ ಮಂದಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡ್ಬೇಕು, ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೇಳಿದ್ದಾರೆ, ಕೊಡವ ಸಮುದಾಯದಿಂದ ನಾನೊಬ್ಳೆ ನಟಿ ಅಂತೇಳಿ. ಸರ್, ಈಗ ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ. ಬಟ್ ನನ್ನ ಪ್ರಕಾರ ನನ್ಕೇನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು. ಶೀಸ್ ಫ್ರಮ್ ಚಾಮರಾಜಪೇಟೆ, ಶೀಸ್ ಫ್ರಮ್ ಕೂರ್ಗ್. ಸೊ ನಾನು ಅಲ್ಲೇ ಅವ್ರನ್ನು ನೋಡಿದೀನಿ. ನಾನು ಚಾಮರಾಜಪೇಟೆಲ್ ಇದ್ದವಳೆ. ನಾನು ಅವ್ರನ್ನು ನೋಡಿದೀನಿ. ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು, ಬಟ್ ನಾನು ಹೀರೋಯಿನ್ ಆಗಿ ಬಂದೆ. ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ, ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್, ಜನ ಹೇಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೋಡಿ ಮೇಡಮ್, ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನ ಆಡಿದಿರಿ. ಹೌದು. ಈಗ ಒಂದು ಕೊಡವ ಸಮುದಾಯ ಅಂತಾರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ. ಸೈನಿಕರಲ್ಲಿ ತಗೊಳ್ಳಿ, ಸ್ಪೋರ್ಟ್ಸ್ ಅಲ್ಲಿ ತಗೊಳ್ಳಿ, ಇಂಡಸ್ಟ್ರಿಯಲ್ಲಿ ತಗೊಳ್ಳಿ, ಅಥವಾ IT ಸೆಕ್ಟರ್ ಅಲ್ಲಿ ತಗೊಳ್ಳಿ, ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್, ಯಾವುದಕ್ಕಾದ್ರೂ ಹೋಗಿ ಅಲ್ಲಿ ಕೊಡವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಆದ್ರೆ ತಾನೊಬ್ಬರೇ ಈ ಒಂದು ಸಮುದಾಯದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಬರ್ದು ಎಷ್ಟು ಸರಿ ಅಂತ ಸರ್, ಅದು ಜನಕ್ ಬಿಟ್ಟಿದ್ದು ಸರ್. ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ. ಅವ್ರು ನನಗ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಸಾಕ್ ಬಿಡಿ. ಯಾರೇ ಹೇಳಿದ್ರು ನಾನು ಅದನ್ನ ಕೇರ್ವು ಮಾಡಲ್ಲ. ಬಟ್ ಐ ಆಲ್ವೇಸ್, ಇದು ನಿಮ್ಮ ದೊಡ್ಡ ಗುಣ ಪ್ರೇಮ ಅವರೇ, ಇದು ನಿಮ್ಮ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್. ಬಟ್ ಇದು ಆದ್ರೆ ನಮಗೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲ ಸರ್, ಯಾಕೆ ಈ ತರ ಹೇಳಿಕೆಗಳನ್ನ ಕೊಡಬೇಕು? ದೊಡ್ಡವ್ರು ಹೇಳ್ತಾರೆ, ಎಷ್ಟೇ ಮೇಲ್ ಹೋದರು ನೀ ಚಿಕ್ಕವನಾಗೆ ಇರು ಅಂತ. ಅರ್ಥ ಆಯ್ತಾ? ಅದು ರಾಜ್ಕುಮಾರ್ ಅವ್ರು ಸರ್ ನನ್ ಹೇಳ್ಕೊಟ್ ಪಾಠ, ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನ್ಗೆ. ಅರ್ಥ ಆಯ್ತಾ? ಇನ್ನೇನ್ ಸರ್, ಅವ್ರು ಹೇಳ್ಕೊಟ್ಮೇಲೆ ಅವ್ರು ಇದ್ರಲ್ಲೇ ನಾನು ಬೆಳೀತಾ ಇದೀನಿ ಅಷ್ಟೇ. ಇದುವರೆಗೂ ನನ್ ಜನ ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಅವ್ರು ಕೊಟ್ಟಿರೋ ಪ್ರಶಸ್ತಿ, ಅವ್ರು ಕೊಟ್ಟಿರೋ ಪ್ರೀತಿ, ಪ್ರೋತ್ಸಾಹ ಎಲ್ಲ ಇದ್ಮೇಲೆ ನನಗೆ ಇನ್ನೇನ್ ಸರ್ ಬೇಕು? ಕೊಡವ ಸಮುದಾಯ ನಿಮಗೆ ಹೇಗೆ ನೋಡ್ತಿದೆ? ಓ, ವೆರಿ ಎಕ್ಸಲೆಂಟ್ ಸರ್. ತುಂಬಾ ಎಂಕರೇಜ್ ಮಾಡಿದ್ದಾರೆ ನನ್ಗೆ ಕೊಡವ ಅವರು, ತುಂಬಾ ಎಂಕರೇಜ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಕೊಡವ ಕಮಿಟಿ ಅವರಿಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪ್ರೇಮಾ ಮೇಡಮ್. ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕೆ. ನಿಧಿ ಸುಬ್ಬಯ್ಯ ಅವರು ಕೂಡ ಮಾತಾಡ್ತಾರೆ. ನಿಧಿ ಸುಬ್ಬಯ್ಯ ಅವರೇ ಹಾಗೆ ಸಂಪರ್ಕದಲ್ಲೇ ರೀ, ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವರು ಕೂಡ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಹೇಳಿ. ಮೇಡಮ್, ಇವತ್ತು ರಶ್ಮಿಕಾ ಮಂದಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡ್ಬೇಕು, ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೇಳಿದ್ದಾರೆ, ಕೊಡವ ಸಮುದಾಯದಿಂದ ನಾನೊಬ್ಳೆ ನಟಿ ಅಂತೇಳಿ. ಸರ್, ಈಗ ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ. ಬಟ್ ನನ್ನ ಪ್ರಕಾರ ನನ್ಕೇನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು. ಶೀಸ್ ಫ್ರಮ್ ಚಾಮರಾಜಪೇಟೆ, ಶೀಸ್ ಫ್ರಮ್ ಕೂರ್ಗ್. ಸೊ ನಾನು ಅಲ್ಲೇ ಅವ್ರನ್ನು ನೋಡಿದೀನಿ. ನಾನು ಚಾಮರಾಜಪೇಟೆಲ್ ಇದ್ದವಳೆ. ನಾನು ಅವ್ರನ್ನು ನೋಡಿದೀನಿ. ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು, ಬಟ್ ನಾನು ಹೀರೋಯಿನ್ ಆಗಿ ಬಂದೆ. ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ, ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್, ಜನ ಹೇಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕರೆಕ್ಟ್, ಎಕ್ಸಾಕ್ಟ್ಲಿ. ನೋಡಿ ಮೇಡಮ್, ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನ ಆಡಿದಿರಿ. ಹೌದು. ಈಗ ಒಂದು ಕೊಡವ ಸಮುದಾಯ ಅಂತಾರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ. ಸೈನಿಕರಲ್ಲಿ ತಗೊಳ್ಳಿ, ಸ್ಪೋರ್ಟ್ಸ್ ಅಲ್ಲಿ ತಗೊಳ್ಳಿ, ಇಂಡಸ್ಟ್ರಿಯಲ್ಲಿ ತಗೊಳ್ಳಿ, ಅಥವಾ IT ಸೆಕ್ಟರ್ ಅಲ್ಲಿ ತಗೊಳ್ಳಿ, ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್, ಯಾವುದಕ್ಕಾದ್ರೂ ಹೋಗಿ ಅಲ್ಲಿ ಕೊಡವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಆದ್ರೆ ತಾನೊಬ್ಬರೇ ಈ ಒಂದು ಸಮುದಾಯದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಬರ್ದು ಎಷ್ಟು ಸರಿ ಅಂತ ಸರ್, ಅದು ಜನಕ್ ಬಿಟ್ಟಿದ್ದು ಸರ್. ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ. ಅವ್ರು ನನಗ್ ಪ್ರಶಸ್ತಿ ಕೊಟ್ಟಿದ್ದಾರೆ, ಸಾಕ್ ಬಿಡಿ. ಯಾರೇ ಹೇಳಿದ್ರು ನಾನು ಅದನ್ನ ಕೇರ್ವು ಮಾಡಲ್ಲ. ಬಟ್ ಐ ಆಲ್ವೇಸ್, ಇದು ನಿಮ್ಮ ದೊಡ್ಡ ಗುಣ ಪ್ರೇಮ ಅವರೇ, ಇದು ನಿಮ್ಮ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್. ಬಟ್ ಇದು ಆದ್ರೆ ನಮಗೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅಲ್ಲ ಸರ್, ಯಾಕೆ ಈ ತರ ಹೇಳಿಕೆಗಳನ್ನ ಕೊಡಬೇಕು? ದೊಡ್ಡವ್ರು ಹೇಳ್ತಾರೆ, ಎಷ್ಟೇ ಮೇಲ್ ಹೋದರು ನೀ ಚಿಕ್ಕವನಾಗೆ ಇರು ಅಂತ. ಅರ್ಥ ಆಯ್ತಾ? ಅದು ರಾಜ್ಕುಮಾರ್ ಅವ್ರು ಸರ್ ನನ್ ಹೇಳ್ಕೊಟ್ ಪಾಠ, ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನ್ಗೆ. ಅರ್ಥ ಆಯ್ತಾ? ಇನ್ನೇನ್ ಸರ್, ಅವ್ರು ಹೇಳ್ಕೊಟ್ಮೇಲೆ ಅವ್ರು ಇದ್ರಲ್ಲೇ ನಾನು ಬೆಳೀತಾ ಇದೀನಿ ಅಷ್ಟೇ. ಇದುವರೆಗೂ ನನ್ ಜನ ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದೆಮ್. ಅವ್ರು ಕೊಟ್ಟಿರೋ ಪ್ರಶಸ್ತಿ, ಅವ್ರು ಕೊಟ್ಟಿರೋ ಪ್ರೀತಿ, ಪ್ರೋತ್ಸಾಹ ಎಲ್ಲ ಇದ್ಮೇಲೆ ನನಗೆ ಇನ್ನೇನ್ ಸರ್ ಬೇಕು? ಕೊಡವ ಸಮುದಾಯ ನಿಮಗೆ ಹೇಗೆ ನೋಡ್ತಿದೆ? ಓ, ವೆರಿ ಎಕ್ಸಲೆಂಟ್ ಸರ್. ತುಂಬಾ ಎಂಕರೇಜ್ ಮಾಡಿದ್ದಾರೆ ನನ್ಗೆ ಕೊಡವ ಅವರು, ತುಂಬಾ ಎಂಕರೇಜ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಕೊಡವ ಕಮಿಟಿ ಅವರಿಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪ್ರೇಮಾ ಮೇಡಮ್. ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕೆ. ನಿಧಿ ಸುಬ್ಬಯ್ಯ ಅವರು ಕೂಡ ಮಾತಾಡ್ತಾರೆ.